ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಟು ದ ಫ್ರ್ಯಾಕ್ಷನ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗಾಗಲೇ ನಮ್ಮ ವಿಡಿಯೋದಲ್ಲಿ ನಮ್ಮ ಪ್ಲೇಲಿಸ್ಟಲ್ಲಿ ಟೈಮ್ಸ್ ಆ್ಯಂಡ್ ವರ್ಕ್ ಏನಿದೆಯಲ್ಲ ಅದ್ರ ರಿಲೇಟೆಡ್ ಪ್ಲೇಲಿಸ್ಟ್ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಯಾರೆಲ್ಲ ಪ್ರೀವಿಯಸ್ ವಿಡಿಯೋ ಬೇಕೋ ಅವರು ಕೂಡ ಅಲ್ಲಿ ನೋಡ್ಕೋಬೋದು. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಏನೇ ಸಜೆಷನ್ಸ್ ಇದ್ದರೂ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಇವತ್ತಿನ ಮೊದಲನೇ ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ಇದು ನೀವು ನೋಡ್ಬೋದು, ಇಲ್ಲಿ ನಿಮ್ಮೊಂದು ಇಮೇಜ್ ಏನಿದು ಈ ಫ್ಲೋ ಚಾರ್ಟಲ್ಲಿ ಆಗಲೇ ಚೈನ್ ರೂಲ್ ಕಂಪ್ಲೀಟ್ ಮಾಡಿದ್ದೀವಿ, ಎಫಿಷಿಯನ್ಸಿ ಆಗಲೇ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ವಿ ಆರ್ ಇನ್ ಫ್ರ್ಯಾಕ್ಷನ್ ಆಫ್ ವರ್ಕ್. ಓಕೆ, ಇದು ರಿಲೇಟೆಡ್ ನಿಮಗೆ ನೋಟ್ ಏನು, ಮೋರ್ ವೇಜಸ್, ಓಕೆ ಮೋರ್ ವರ್ಕ್ ಅಂದರೆ ನಿಮಗೆ ವೇಜಸ್ ಜಾಸ್ತಿ ಬೇಕು, ಸ್ಯಾಲ್ರಿ ಜಾಸ್ತಿ ಬೇಕು ಅಂದರೆ ಎಷ್ಟು ವರ್ಕ್ ಮಾಡ್ತೀರೋ ಅಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಓಕೆ, ಕಮ್ ಟು ದ ಪಾಯಿಂಟ್, ಇದು ರಿಲೇಟೆಡ್ ಪ್ರಾಬ್ಲಮ್ಸ್ನ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ವಲ್ಪ ಬೇಸಿಕ್ಸ್ ನಾನು ಹೇಳ್ತೀನಿ ಇವಾಗ. ಓಕೆನಾ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ಬೇಸಿಕ್ ನೋಟ್ ನೋಡ್ಕೊಳೋದಾದರೆ ನಿಮ್ಮ ಎಕ್ಸಾಂಪಲಿಗೆ 2/3, ಓಕೆ 2/3 ವರ್ಕ್ completed by A in 10 days ಅಂತ ಇದೆ. ಓಕೆ, ಸೊ ಎ ಅಲೋನ್ ಎಷ್ಟು ಡೇಸ್ ತೊಗೊಂಡೋಗುತ್ತೆ ಅಂತ ಕ್ವಶನ್ಸ್ ಇತ್ತು ಅಂತಂದರೆ, ಸೊ ಯಾವ ಥರ ಮಾಡ್ತೀರ ಅಂತಂದರೆ 2/3 ವರ್ಕ್, ಓಕೆ 2/3 ವರ್ಕ್ ಡನ್ ಇಸ್ ಈಕ್ವಲ್ ಟು ಎಷ್ಟು ಡೇಸು, 10 ಡೇಸು. ಓಕೆ, ಅದೇ ನಿಮಗೆ 1 ವರ್ಕ್ ಡನ್ ಬೇಕು, ಓಕೆ ಕಂಪ್ಲೀಟ್ ವರ್ಕ್ ಡನ್ ಬೇಕು ಅಂತಂದಾಗ ಇಸ್ ಈಕ್ವಲ್ ಟು 10 into 3/2. ಸೊ 2 1s 2 5s 15 ಡೇಸ್. ಓಕೆ, ಈ ಥರ ಪ್ರಾಬ್ಲಮ್ಸ್ ನಿಮಗೆ ಮುಂದಿನ ಪ್ರಶ್ನೆಯಲ್ಲಿ ಈ ಥರ ಬರುತ್ತೆ. ಈ ಥರ ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇನ್ನೊಂದು ನಿಮಗೆ ಎಕ್ಸಾಂಪಲ್ಗೆ ಎ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ ಎಷ್ಟು 30 ಡೇಸಲ್ಲಿ ಅಂತ ಅಂದ್ಕೊಳ್ಳಿ. ಓಕೆ, ಹಾಗಾದರೆ 2/6 ವರ್ಕ್ ಡನ್ ಎಷ್ಟಾಗುತ್ತೆ ಅಂದರೆ ನಿಮಗೆ ಎ ಕಂಪ್ಲೀಟಾಗಿ ಒಂದು ಫುಲ್ ವರ್ಕ್ ಮಾಡಲಿಕ್ಕೆ 30 ಡೇಸ್ ತೊಗೊಳೋದಂತ ಕೊಟ್ಟಿರ್ತಾರೆ. 2/6 ಕಂಡುಹಿಡಬೇಕು ಅಂದರೆ ಸಿಂಪಲ್ಲಾಗಿ 2/6 into 30. ಓಕೆ, 6 1s 6 5s, ಓಕೆ 6 5s 30, 10 ಡೇಸ್. ಓಕೆ, ಅಂದರೆ 2/6 ಟೈಮ್ಸ್ ಆಫ್ ವರ್ಕ್ ಮಾಡಲಿಕ್ಕೆ ಎಗೆ ಎಷ್ಟು ಸಹ ಬೇಕು, 10 ಡೇಸ್. ಓಕೆ, ಈ ಥರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕನ್ವರ್ಟ್ ಮಾಡ್ಕೊತಾ ಹೋಗೋಣ. ಓಕೆನಾ, ಮೊದಲನೇ ಪ್ರಶ್ನೆ, ಎ ಕ್ಯಾನ್ ಕಂಪ್ಲೀಟ್ 2/3 of work in 4 days and B can complete 3/5 of the work in 6 days. In how many days can both A and B together complete the work ಅಂತ ಇದೆ. ಸೊ ಈಸಿಲಿ ಸಿಂಪಲಾಗಿ ನಾನು ಹೇಳ್ದಲ್ಲ, ಬೇಸಿಕ್ ಏನು ಮಾಡಬೇಕು, ಓಕೆ ಏದು ನಿಮ್ಮದು 1 ವರ್ಕ್ ಡೇ 1 ಕಂಡುಹಿಡ್ಕೋ. ಇವಾಗ ಎಷ್ಟು ಕೊಟ್ಟಿದ್ದಾರೆ, 2/3 of ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಕೊಟ್ಟು 4 ಡೇಸ್ ಬೇಕಾಗುತ್ತೆ. ಫೈನ್, ಅದೇ ನಿಮಗೆ 1 ಡೇ ವರ್ಕ್ ಡನ್ ಬೈ ವರ್ಕ್ ಡನ್ ಬೈ ಎ ಅಂತ ಕೊಟ್ಟಾಗ ಇಸ್ ಈಕ್ವಲ್ ಟು 4 into 3/2. ಸೊ 2 1s 2 2s, ಸೊ 3 2s 6. ಓಕೆ, 6 ಡೇಸ್ ಬೇಕಾಯಿತು ಎಗೆ. ಓಕೆನಾ, 2 ಒಂದು ಕಂಪ್ಲೀಟ್ ವರ್ಕ್ ಮಾಡಲಿಕ್ಕೆ 6 ಡೇಸ್ ಬೇಕು. ಫೈನ್, ಅದೇ ರೀತಿ ಬಿದೇನು ಕೊಟ್ಟಿದ್ದಾರೆ, ಬಿಲ್ ಬಂದ್ಬಿಟ್ಟು 3/5 ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು 6 ಡೇಸ್ ಅಂತ ಕೊಟ್ಟಿದ್ದಾರೆ, 6 ಡೇಸ್. ಸೊ ಇದು ನಿಮಗೆ 1 ವರ್ಕ್ ಎಷ್ಟಾಗುತ್ತೆ, 1 ಡೇ ವರ್ಕ್ ಕಂಪ್ಲೀಟ್ ವರ್ಕ್ ಬೈ ಬಿ ಇಸ್ ಈಕ್ವಲ್ ಟು 6 into ಏನಾಗುತ್ತೆ 5/3. ಸೊ 3 1s 3 2s 5 2s 10 ಡೇಸ್. ಓಕೆ, 10 ಡೇಸ್ ನಿಮಗೆ ಆನ್ಸರ್ ಸಿಕ್ತು. ಸೊ ಇದು ಏನಾಯಿತು, ಎದು ಕಂಪ್ಲೀಟ್ ಡೇಸ್ 6 ಡೇಸು, ಬಿದು 10 ಡೇಸ್ ಆದರೆ ನಿಮಗೇನು ಕೇಳಿದರೆ ಟುಗೆದರ್ ಎ ಆ್ಯಂಡ್ ಬಿ ಟುಗೆದರ್ ಅಂತ ಕೇಳಿದರೆ. ಸೊ ಟುಗೆದರ್ 1 ಡೇ ವರ್ಕ್ ಎಷ್ಟಾಗುತ್ತೆ, 1/A + 1/B ಇಸ್ ಈಕ್ವಲ್ ಟು ಅಂತ ತೊಗೊಂಡಾಗ A + B ಏನಾಗುತ್ತೆ ನಿಮಗೆ, A + B ಇಸ್ ಈಕ್ವಲ್ ಟು ಏನಂತ ಕೇಳಿದರೆ 1 ಡೇ ಆಫ್ ವರ್ಕ್ ಆಫ್ ಎ ಅಂದರೆ ಏನು, 1/6 ಪ್ಲಸ್ ಬಿದು 1/10. ಸೊ ನಿಮಗೆ LCM 30 ಬರುತ್ತೆ. 6 5s 30, 10 3s 30, 5 + 3 ಓಕೆ 8 ಆಗುತ್ತೆ. 8/15, 8/15 ಅಂತಂದರೆ ನಿಮಗೆ 4 ಮತ್ತು 15, 2 4s 2 15s 4/15. ಓಕೆ, 4/15 ಅಂತ ಇದು ಮಾಡ್ಕೋಬೋದು. ಬಟ್ ಅದನ್ನು ನಾವು ಬಿಕಾಸ್ ಇದು ಏನಿದೆ ಟುಗೆದರ್ ಏನಿದೆ 1 ಡೇ ವರ್ಕ್ ಬಂತು, ನಮಗೆ ಟೋಟಲ್ ವರ್ಕ್ ಅಂತಂದರೆ ಏನಾಗುತ್ತೆ 15/4 ಆಗುತ್ತೆ. ಇನ್ವರ್ಸ್ಲಿ ಮಾಡಬೇಕು. ಓಕೆನಾ, ಬಿಕಾಸ್ ಇದು ಬಂದ್ಬಿಟ್ಟು ನಿಮಗೆ 1 ಡೇ ವರ್ಕು, ನಿಮಗೆ ಬೇಕಾದ ಟೋಟಲ್ ಅಲ್ವಾ, ಟೋಟಲ್ ಅಂದಾಗ ಏನು ಮಾಡಬೇಕು, ಇದು ಇನ್ವರ್ಸ್ ಮಾಡಬೇಕು. 15/4, 15/4 ಅಂದರೆ ಏನಾಗುತ್ತೆ ನಿಮಗೆ 3/4. ಓಕೆ, ಆಪ್ಷನ್ಸ್ ಯಾವ ಥರ ಕೊಟ್ಟಿರ್ತೀರೋ ಅದ್ರ ಬೇಸ್ ಮೇಲೆ ನೀವು ಕನ್ವರ್ಷನ್ ಮಾಡ್ಕೋಬೋದು. ಸೊ ಮೊದಲನೇ ಕ್ವಶನು, ಎ ಕ್ಯಾನ್ ಡೂ 1/3 ಆಫ್ ಪೀಸ್ ಆಫ್ ವರ್ಕ್ ಇನ್ 5 days, ಬಿ ಕ್ಯಾನ್ ಡೂ 3/5 of the same work in 9 days, and C can do
2/3 of that work in 8 days. In how many days can all of them together do the work ಅಂತ ಇದೆ. ಸೊ ಫಸ್ಟಿಗೆ ನೀವೇನು ಮಾಡ್ತೀರಾ, ಏದು ಕ್ಯಾಲ್ಕುಲೇಟ್ ಮಾಡಿದಾಗ ಒನ್ ಡೇ ಎಷ್ಟು ಹಾಫ್ ಆಫ್ ವರ್ಕ್ ಅಂತ ಇದೆ. ಓಕೆ, ಹಾಫ್ ಆಫ್ ವರ್ಕ್ ಈಸ್ ಈಕ್ವಲ್ ಟು ಎಷ್ಟಿದೆ, 5 days ಇದೆನಾ, 5 days. ಸೊ ನಿಮಗೆ ಒನ್ ಡೇ ವರ್ಕ್ ಅಂದರೆ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು 5 × 2/1, ಸೊ 10 days ಆಯಿತು. ಓಕೆ, ಅದೇ ರೀತಿ ಬಿದಾದರೆ ಏನು ಬರುತ್ತೆ ನಿಮಗೆ, 3/5 ಆಫ್ ವರ್ಕ್. ಓಕೆ, ಈಸ್ ಈಕ್ವಲ್ ಟು ಎಷ್ಟು ಡೇಸ್ ಇದೆ, 9 days ಇದೆನಾ, 9 days. ಓಕೆ, ಸೊ ಒನ್ ಡೇ ವರ್ಕ್ ಆಗಿದೆ ಏನಾಗುತ್ತೆ, ಒಂದು ಕಂಪ್ಲೀಟ್ ವರ್ಕ್ ಮಾಡಲಿಕ್ಕೆ ಬಿ ಇದು 9 × 5/3, 3 1 3 3 ಸೊ 15 ಆಗುತ್ತಾ. ಓಕೆ, ಅದೇ ರೀತಿ ಅಗೇನ್ ಸಿದು ಬಂದರೆ ಸಿ ಏನಾಗುತ್ತೆ ನಿಮಗೆ, 3/5 ಆಫ್ ವರ್ಕ್ ಈಸ್ ಈಕ್ವಲ್ ಟು ಎಷ್ಟಿದೆ, 9 days ಇದೆ, ಸಾರಿ 8 days ಇದೆ. 2/3 ಆಫ್ ವರ್ಕ್, 2/3 ಆಫ್ ವರ್ಕ್ ಇದು 8 days. ಸಿ ಇದು ಕೊಟ್ಟು ಏನಾಗುತ್ತೆ, 8 × 3/2, 2 1 2 4 4 3 12. ಓಕೆ, ಸೊ ಎದು ಕಂಪ್ಲೀಟ್ 10 days ಬಂತು, ಬಿದು ಕಂಪ್ಲೀಟ್ ವರ್ಕ್ 15 days ಬಂತು, ಸಿದು ನಿಮಗೆ 12 days ಬಂತು. ಸೊ ಅವ್ರೇನು ಕೇಳಿದ್ದಾರೆ, ಹೌ ಮೆನಿ ಡೇಸ್ ಕ್ಯಾನ್ ಆಲ್ ದಮ್ ಟುಗೆದರ್ ಅಂತ ಕೇಳಿದ್ದಾರೆ. ಆಲ್ ದಮ್ ಟುಗೆದರ್ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ. ಒನ್ ಡೇ ವರ್ಕ್ ಆಫ್ ಎದು 1/, ಎಷ್ಟಾಗುತ್ತೆ 10, ಪ್ಲಸ್ ಬಿ ಇದು 1/15, ಪ್ಲಸ್ ಸಿ ಇದು ನಿಮಗೆ 1/12 ಆಗುತ್ತೆ. ಸೊ ಕ್ವಶನ್ ಮಾರ್ಕ್ ನಿಮಗೆ. ಸೊ ಓವರಾಲ್ ಆಗಿ ಇದು ಎಲ್ ಸಿ ಎಮ್ ಬಂದ್ಬಿಟ್ಟು 60 ಆಗುತ್ತೆ. 10 6 15 4 60 ಆ್ಯಂಡ್ 12 5 60, 6 + 4 + 5. ಸೊ ಓವರಾಲ್ ಆಗಿ ನಿಮಗೇನಾಗುತ್ತೆ, 15/60. ಸೊ 15 1 15 4 60, 1/4. ಸೊ ಇದು ಒನ್ ಡೇ ವರ್ಕ್ ಆಯಿತು. ಸೊ ಓವರಾಲ್ ವರ್ಕ್ ಬಂದ್ಬಿಟ್ಟು ರೆಸಿಪ್ರೋಕಲ್ 4 days. ಓಕೆ, 4 days ಇದೆ ಆನ್ಸರ್. ಫೈನ್. ನೆಕ್ಸ್ಟ್ ಕ್ವಶನ್ ನಿಮಗೆ, ಪಿ ಕ್ಯಾನ್ ಕಂಪ್ಲೀಟ್ 1/4 ಆಫ್ ದಿ ವರ್ಕ್ ಇನ್ 10 days, ಕ್ಯೂ ಕ್ಯಾನ್ ಕಂಪ್ಲೀಟ್ 40% ಆಫ್ ದಿ ಸೇಮ್ ವರ್ಕ್ ಇನ್ 15 days, ಆರ್ ಕಂಪ್ಲೀಟ್ಸ್ 1/3 ಆಫ್ ದಿ ವರ್ಕ್ ಇನ್ 13 days, ಆ್ಯಂಡ್ ಎಸ್ 1/6 ಆಫ್ ದಿ ವರ್ಕ್ ಇನ್ 7 days ಅಂತಿದೆ. ಹೂ ವಿಲ್ ಅಬಲ್ ಟು ಕಂಪ್ಲೀಟ್ ದ ವರ್ಕ್ ಫಸ್ಟ್, ಯಾರು ಬೇಗ ಮುಗಿಸಿದ್ದಾರೆ ಅಂತ ಕೇಳಿದ್ದಾರೆ. ಫಸ್ಟ್ ಈ ಪಿಗೆ ತೊಗೊಳ್ಳಿ. ಓಕೆ, ಪಿಗೆ ನಾವು ಒನ್ ಡೇ ಕಂಪ್ಲೀಟ್ ವರ್ಕ್ ತೊಗೊಂಡಾಗ 1/4 ಆಫ್ ದಿ ವರ್ಕ್ ಡನ್ ಈಸ್ ಈಕ್ವಲ್ ಟು ನಿಮಗೆ ಎಷ್ಟು 10 days ಇದೆನಾ, 10 days. ಸೊ ನಿಮಗೆ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ, 10 × 4. ಸೊ ಓವರಾಲ್ ಆಗಿ 40 days ಆಯಿತು ಪಿಗೆ. ಓಕೆ, 40 days. ನೆಕ್ಸ್ಟು ನಿಮಗೆ ಕ್ಯೂ. ಓಕೆ, ಕ್ಯೂ ಬಂದ್ಬಿಟ್ಟು ನಿಮಗೆ ಕೇಳಿದರೆ 40% ಆಫ್ ದಿ ಸೇಮ್ ವರ್ಕ್ ಅಂತ ಕೇಳಿದರೆ 40/100 ಅಂತ ಹಾಕ್ಕೊಳ್ಳಿ. 40/100 ಅಂದರೆ ನಿಮಗೆ 2 2 2 5 2/5 ಅಂತ ಬರ್ಕೋಬೋದಾ, 2/5. 2/5 ವರ್ಕ್ ಯಾವಾಗ ಎಷ್ಟು ತೊಗೊಳುತ್ತೆ ನಿಮಗೆ, ಕ್ಯೂ 15 days ತೊಗೊಳುತ್ತೆ. ಓಕೆನಾ. ಸೊ ಕ್ಯೂದು ಎಕ್ಸಾಕ್ಟ್ ಎಷ್ಟು ಡೇಸ್ ಆಗುತ್ತೆ ಅಂತಂದರೆ 15 × 5/2. ಸೊ ನಿಮಗೆ 5 5 20 75/2 ಆಗುತ್ತೆ. 75/2ನ ನಾವು ಏನು ಬರಿಬೋದು, 37 1/2 days. ಓಕೆ, ಇದು ಕ್ಯೂದಾಯಿತು. ನೆಕ್ಸ್ಟ್ ನಿಮಗೆ ಆರ್ ಬಂದ್ಬಿಟ್ಟು ಎಷ್ಟು ಕೇಳಿದ್ದಾರೆ, 1/3 ಆಫ್ ವರ್ಕ್ ಅಂತ ಕೇಳಿದ್ದಾರೆ. 1/3 ಆಫ್ ವರ್ಕ್ ಈಸ್ ಈಕ್ವಲ್ ಟು 13 days ಅಂತ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ಆರ್ದು ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 13 × 3 ಈಸ್ ಈಕ್ವಲ್ ಟು 39. ಓಕೆನಾ, ಫೈನ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಪಿ ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾರೆ, ಎಸ್ಗೆ ಎಷ್ಟು ಕೊಟ್ಟಿದ್ದಾರೆ, 1/6 ಆಫ್ ದಿ ವರ್ಕ್ ಅಂತ ಕೊಟ್ಟಿದ್ದಾರೆ. 1/6 ಆಫ್ ದಿ ವರ್ಕ್ ಈಸ್ ಈಕ್ವಲ್ ಟು 7. ಓಕೆ, 7 ಅಂತ ಬರುತ್ತೆ. ಸೊ ಓವರಾಲ್ ಎಷ್ಟಿದು ವರ್ಕ್ ಬಂದ್ಬಿಟ್ಟು 7 × 6 42 ಆಗುತ್ತೆ. ಸೊ ಇಷ್ಟರಲ್ಲಿ ನಿಮಗೆ ಅವ್ರು ಕೇಳಿದ್ದೇನು, ಹೂ ಕಂಪ್ಲೀಟ್ ದ ವರ್ಕ್ ಫಸ್ಟ್ ಅಂದರೆ ಯಾರು ಕಮ್ಮಿ ಡೇಸ್ ತೊಗೊಂಡಿದ್ದಾರೋ ಅವರು ಬೇಗ ಮುಗಿಸ್ತಾರೆ. 40 days 37. ಸೊ ಕ್ಯೂ ಇದೆ 37 ಇದೆ ಆನ್ಸರ್, 37 1/2 days. ನೆಕ್ಸ್ಟ್ ಕ್ವಶನ್ ನಿಮಗೆ, ಎ ಡಸ್ 4 piece of work in 20 days. He then calls in B and then finish the remaining work in 3 days. How long B alone will take to the whole work ಅಂತ ಇದೆ. ಸೊ ಇಲ್ಲಿ ಏನಿದೆ, ಸೇಮ್ ಲಾಸ್ಟ್ ಪ್ರಾಬ್ಲಮ್ ಏನಿದೆ ಅದೇ ರೀತಿ. ಸ್ವಲ್ಪ ಏನು ಟ್ವಿಸ್ಟ್ ಅಂದರೆ ನಿಮಗೆ, ಸಿ 1/4 ಆಫ್ ದಿ ಪೀಸ್ ಆಫ್ ವರ್ಕ್ ಎ ಡಸ್ ಅಂತಂದರೆ ಅದಾದ್ಮೇಲೆ ಏನಾಗುತ್ತೆ, ಹಿ ದೆನ್ ಕಾಲ್ಸ್ ಇನ್ ಬಿನ ಕರೆದು ದೇ ವಿಲ್ ಫಿನಿಶ್ ದ ರಿಮೈನಿಂಗ್ ವರ್ಕ್ನ ಕಂಡುಹಿಡಬೇಕು. ಸೊ ಪೂರ್ತಿ ನೀವೇನು ಅಂದ್ಕೊಳ್ಳಿ, ಫುಲ್ ವರ್ಕ್ ನಿಮಗೆ 1 ಅಂತಂದರೆ, ಸೊ 1 part ಆಫ್ ದಿ ವರ್ಕ್ ಅಂದರೆ 4/5 part ಆಫ್ ದಿ ವರ್ಕ್ ಯಾರು ಮಾಡ್ತಾರೆ, ಎ. ಓಕೆ, ಅದು 20 days ತೊಗೊಳುತ್ತೆ. ಓಕೆನಾ. ರಿಮೈನಿಂಗ್ ಅಂದರೆ 1 - 4/5. ಸೊ ಇದು ಏನಾಗುತ್ತೆ ನಿಮಗೆ ಓವರಲ್ ಆಗಿ 1/5 ರಿಮೈನಿಂಗ್ ಆಗುತ್ತೆ. ಓಕೆ, 1/4 ರಿಮೈನಿಂಗು ಯಾರ ಜೊತೆ, ಇದು ಎ ಪ್ಲಸ್ ಬಿ. ಓಕೆ, ಈ ರಿಮೈನಿಂಗ್ ವರ್ಕು ಎ ಪ್ಲಸ್ ಬಿ ಸೇರಿಬಿಟ್ಟು ಮಾಡ್ತಾರೆ. ಅದಕ್ಕೆ ನಾವು 3 days ಅಂತ ತಗೊತೀವಿ. ಓಕೆ, 3 days ಬೇಕಾಗುತ್ತೆ. ಫೈನ್. ನಾವು ನಿಮಗೆ ಫಸ್ಟು 4/5
4/5 ಟೈಮ್ಸ್ ಆಫ್ ವರ್ಕ್ ಡನ್ ಬೈ ಎ ಅಂತ ತೊಗೊಂಡಾಗ, ಓಕೆ, ಬೈ ಎ ಅಂತ ತೊಗೊಂಡಾಗ, ಸೊ ನಿಮಗೆ ಏದು ಕಂಪ್ಲೀಟ್ ವರ್ಕ್ ಏನಾಗುತ್ತೆ, ಎಷ್ಟು ಕೊಟ್ಟಿದ್ದಾರೆ ಅವರು, ಓವರಾಲ್ ಆಗಿ 20 ಡೇಸ್ ಕೊಟ್ಟಿದ್ದಾರೆ. 20 ಇಂಟು 5/4, 4 1 ಜಾ 4 5 ಜಾ, ಎ ಇಸ್ ಈಕ್ವಲ್ ಟು ಎಷ್ಟು, ಎ ಇಸ್ ಈಕ್ವಲ್ ಟು 25 ಆಯಿತು. ಓಕೆ, 25 ಡೇಸ್. ಓಕೆ, ಆ್ಯಂಡ್ ಬಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ. ಓಕೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟು, 1/5 ಟೈಮ್ಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 3 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 15 ಡೇಸ್ ಆಯಿತು. ಓಕೆ, ಸೊ ಅವ್ರು ಕೇಳಿದ್ದೇನು, ಹೌ ಲಾಂಗ್ ಬಿ ಅಲೋ ಅಂತ ಕೇಳಿದ್ದಾರೆ. ಇಲ್ಲಿ ಎ ಕೊಟ್ಟಿದೆ, ಇಲ್ಲಿ ಮತ್ತು ಎ ಪ್ಲಸ್ ಬಿ ಇದೆ. ಸೊ ನೀವು ಏನು ಮಾಡ್ತೀರಾ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 15 ಡೇಸ್. ಓಕೆ, ಎ ನಿಮಗೆ 25 ಡೇಸ್ ಕೊಟ್ಟಿದೆ, ಪ್ಲಸ್ ಬಿ ಇಸ್ ಈಕ್ವಲ್ ಟು 15 ಡೇಸ್, ಬಿ ಇಸ್ ಈಕ್ವಲ್ ಟು -10. ಓಕೆ, ಇದು ಮಾಡಿ ಈ ಥರ ಮಾಡ್ತೀರಾ, ಇದು ಕಂಪ್ಲೀಟ್ಲಿ ರಾಂಗ್. ಓಕೆ, ಯಾವಾಗಲೂ ನಾವು ಈ ಟೈಮಲ್ಲಿ ಏನು ವರ್ಕ್ ಆ್ಯಂಡ್ ವೇಜಸ್ಸಲ್ಲಿ ಬಂದಾಗ ನಾವು ಡೈರೆಕ್ಟಾಗಿ ಯಾವತ್ತೂ ಈ ವ್ಯಾಲ್ಯೂನ ಹಾಕ್ಕೋಬಾರ್ದು. ಫಸ್ಟ್ ನಾವು ಏನು ಮಾಡಬೇಕು, ಒನ್ ಡೇ ವರ್ಕ್ನ ಕಂಡುಹಿಡಿಯಬೇಕು. ಓಕೆನಾ, ಸೊ ಎ ಪ್ಲಸ್ ಬಿದು ಒನ್ ಡೇ ವರ್ಕ್ ಎಷ್ಟಪ್ಪ, 1/15 ಅಂತ ಹಾಕ್ಕೋಬೇಕು. ಸೊ ಎದೆಷ್ಟು ಒನ್ ಡೇ ವರ್ಕು, ಸೊ ಇಲ್ಲಿ ಸಪ್ರೇಟ್ ಮಾಡಿದಾಗ 1/25 ಪ್ಲಸ್ ಬಿ ಇಸ್ ಈಕ್ವಲ್ ಟು 1/15 ಈ ಥರ ಸಾಲ್ವ್ ಮಾಡಬೇಕು. ಸೊ ಇದನ್ನು ಸಾಲ್ವ್ ಮಾಡಿದಾಗ ಬಿ ಇಸ್ ಈಕ್ವಲ್ ಟು ಓವರಲ್ ಆಗಿ ನಿಮಗೆ ಎಷ್ಟಾಗುತ್ತೆ, 1/15 ಮೈನಸ್ 1/25 ಆಯಿತಾ, 1/15 ಮೈನಸ್ 1/25. ಸೊ ಇದ್ರದ್ದು ಎಲ್ ಸಿ ಎಮ್ ಏನಾಗುತ್ತೆ ನಿಮಗೆ ಓವರಲ್ ಆಗಿ 75 ಆಗುತ್ತಾ, 75 25 3 ಜಾ, 15 5 ಜಾ, ಮೈನಸ್ 25 3 ಜಾ. ಸೊ ಆನ್ಸರ್ ನಿಮಗೆ ಏನಾಗುತ್ತೆ, 2/75 ಅಂತ ಬರುತ್ತೆ. ಓಕೆ, 2/75 ಅಂದರೆ ನಾವೇನು ಮಾಡ್ಬೋದು, ಇದನ್ನು ಯು ಕ್ಯಾನ್ ಕೀಪ್ ಇಟ್ ಆಸ್ 37 1/2 ಡೇಸ್. ಓಕೆ, 37 1/2 ಡೇಸ್ ನಾವು ಆನ್ಸರ್ ಅಂತ ಗೆಸ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ನೀವು ಎ ಪ್ಲಸ್ ಬಿ ಫಾರ್ಮುಲಾ ಹೇಳಿದ್ನಲ್ಲ, ಈ ಥರ ನೀವು ಹಾಕಕ್ಕೆ ಹೋಗಬೇಡಿ. ಇದನ್ನು ನಾವು ಒನ್ ಡೇ ಕನ್ವರ್ಟ್ ಮಾಡಿಕೊಂಡು ದೆನ್ ಸಬ್ಸ್ಟಿಟ್ಯೂಟ್ ಮಾಡಿ, ಇದ್ದು ಒನ್ ಡೇದು ಬಿದು ಒನ್ ಡೇ ತಿಳ್ಕೊಂಡು ದೆನ್ ವಿ ಹ್ಯಾವ್ ಟು ಗೋ ಫಾರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಅವಾಗ ನಮಗೆ ಬರೋ ವ್ಯಾಲ್ಯೂಸ್ ಕರೆಕ್ಟ್ ಆಗಿರುತ್ತೆ. ಫೈನ್. Next question, A does 7/10 part of the work in 15 days. After that, he completes the remaining work in 4 days. With the help of B, in how many days will A and B together to do the same work? ಅಂತ ಕೇಳಿದ್ವಿ. ಸೊ ಸೇಮ್ ಆ್ಯಸ್ ಲಾಸ್ಟ್ ಫಾರ್ಮ್. ಸೊ ಒನ್ ಕಂಪ್ಲೀಟ್ ವರ್ಕ್ ಅಂತ ತಗೊಂಡಾಗ 7/10. ಓಕೆ, 7/10 ಆಫ್ ದ ವರ್ಕು 15 ಡೇಸಲ್ಲಿ ಕವರ್ ಮಾಡುತ್ತಾರೆ ಏನು ಎ. ಓಕೆ, ಆ್ಯಂಡ್ ನೆಕ್ಸ್ಟ್ ರಿಮೈನಿಂಗ್ 1 - 7/10 ಅಂತಂದರೆ ಏನಾಗುತ್ತೆ, ಓವರಲ್ ಆಗಿ 3/10. 3/10 ಯಾವಾಗ ಆಗುತ್ತೆ, ಆಫ್ಟರ್ ಹಿ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಇನ್ 4 ಡೇಸ್ ವಿತ್ ದ ಹೆಲ್ಪ್ ಆಫ್ ಬಿ ಅಂತಂದಾಗ ಎ ಪ್ಲಸ್ ಬಿ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ, 4 ಡೇಸಲ್ಲಿ. ಓಕೆ, 4 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಏನು ಮಾಡಿ, ಏದು ಓಕೆ, ಏದು ನಿಮಗೆ ಏನು 1/10 ಆಫ್ ವರ್ಕ್ ಅಂತಿದೆ. 1/10 ಆಫ್ ವರ್ಕು ಇಸ್ ಈಕ್ವಲ್ ಟು ಎಷ್ಟು, 15 ಡೇಸ್ ಕೊಟ್ಟಿದ್ದಾರೆ. 7/10 ಆಫ್ ವರ್ಕ್ ಇನ್ 15 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಎ ಅಲೋನ್ ಎಷ್ಟಾಗುತ್ತೆ, ಎ ಅಲೋ ಅಂದರೆ 15 ಇಂಟು ಏನಾಗುತ್ತೆ 10/7. ಸೊ 150/7. ಓಕೆ, 150/7. ಸೊ ಇದು ಆನ್ಸರ್ ಏನಿದೆ ಕಂಪ್ಲೀಟ್ಲಿ ರಾಂಗ್. ಈ ಸ್ಟೆಪ್ಪೇ ರಾಂಗ್. ಬಿಕಾಸ್ ಅವ್ರು ಕ್ವಶನಲ್ಲಿ ಕೇಳೋದ ಕ್ಲೀನ್ ಅಬ್ಸರ್ವ್ ಮಾಡಿ, ಇನ್ ಹೌ ಮೆನಿ ಡೇಸ್ ವಿಲ್ ಎ ಆ್ಯಂಡ್ ಬಿ ಟುಗೆದರ್ ಅಂತ ಕೊಟ್ಟಿದ್ದಾರೆ. ಎ ಆ್ಯಂಡ್ ಬಿದು ನಮಗೆ ಇಲ್ಲೇ ಕಂಡು ಹಿಡ್ಕೋಬೋದಾ, ಈ ಸ್ಟೆಪ್ ನಮಗೆ ನೆಸೆಸಿಟಿನೇ ಇಲ್ಲ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 4 ಇಂಟು 10/3. ಸೊ ಅವಾಗೇನಾಗುತ್ತೆ, ಇದು 40/3ನ 40/3 ಡೇಸ್. ಓಕೆ, ಬೇಸ್ಡ್ ಆನ್ ನಿಮ್ಮ ಆಪ್ಷನ್ಸ್ ಮೇಲೆ ಫ್ರ್ಯಾಕ್ಷನ್ಸ್ ಬೇಕು ಅಂತಂದರೆ ನಿಮಗೆ 13 1/3 ಡೇಸ್ ಆಗುತ್ತೆ. ಓಕೆ, ಈ ಸ್ಟೆಪ್ ನಿಮಗೆ ನೆಸೆಸಿಟಿ ಇಲ್ಲ. ಸೊ ಕೀನ್ ಅಬ್ಸರ್ವೇಷನ್ ಮಾಡಿ, ಕ್ವಶನ್ 2-3 ಸಲ ಓದ್ಕೊಳ್ಳಿ ಬೇಕಿದ್ರೆ. ಬಿಕಾಸ್ ಹೌ ಮೆನಿ ಡೇಸ್ ವಿಲ್ ಎ ಆ್ಯಂಡ್ ಟುಗೆದರ್ ಅಂತ ಕೇಳಿದ್ದೆ ಇಲ್ಲಿ. ಸೊ ಹಾಗಾಗಿ ಈ ಸ್ಟೆಪ್ ನೆಸೆಸಿಟಿ ಇಲ್ಲ. ಓಕೆ, ಲಾಸ್ಟ್ ಕ್ವಶನಲ್ಲಿ ಎ ಅಲೋನ್ದು ಮತ್ತು ಬಿ ಅಲೋನ್ ಸಪ್ರೇಟ್ ಕಂಡು ಹಿಡ್ಕೊಂಡು ನಾವು ಮಾಡಿದ್ವಿ. ಓಕೆನಾ, ಹಾಗಾಗಿ ಆದಷ್ಟು ನೀವು ಎಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೇನಾಗುತ್ತೆ, ಗ್ರಿಪ್ ಸಿಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಆಲ್ ದ ಕ್ವಶನ್ಸ್, ಡಿಫ್ರೆಂಟ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಯಾವುದೇ ಇನ್ಸ್ಟಿಟ್ಯೂಟ್ ಆಯಿತು, ಯಾವುದೇ ಬುಕ್ಸ್ ರೆಫರ್ ಮಾಡಿ. ಒಟ್ಟು ಪ್ರಾಕ್ಟೀಸ್ ಕಂಟಿನ್ಯೂಸ್ ಆಗಿರಲಿ. ಡೈಲಿ ನಿಮಗೇನು ಮಾಡಿ, CSAT ಅಥವಾ ಮೆಂಟಲ್ ಅಬಿಲಿಟಿನ ಡೈಲಿ ನೀವು 1 hour ಅಂತ ಕೊಟ್ಕೊಂಡ್ರೆ ನಿಮಗೇನಾಗುತ್ತೆ, ಇಟ್ ವಿಲ್ ಬಿಕಮ್ಸ್ ಗ್ರಿಪ್. ಓಕೆ, ಲಾಸ್ಟ್ ಟೈಮಲ್ಲಿ ಇಟ್ಕೊಳೋದಕ್ಕೆ ನೀವು ಡೈಲಿ 1 hour ಅಂತ ಕೊಟ್ಕೊಂಡಾಗ ನಿಮಗೆ ರಿವಿಷನ್ ಆಗುತ್ತೆ, ಜೊತೆಗೆ ಪ್ರತಿ ಸಲ ನಿಮಗೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಓಕೆನಾ. Yeah. Next question. A can cultivate 2/5 of the land in 6 days and B can cultivate 1/3 of the same land in 10 days. Working together A and B can cultivate 4/5 of the land ಅಂತ ಕೇಳಿದ್ದಾರೆ. ಅಂದರೆ ಫಸ್ಟ್ ನಮಗೆ A/2 ಟುಗೆದರ್ ಎಷ್ಟು ವರ್ಕ್ ಮಾಡಿದ್ದಾರೆ, ಅದರಲ್ಲಿ 4/5 ಪಾರ್ಟ್ ಆಫ್ ದಿ ಲ್ಯಾಂಡ್ ಎಷ್ಟು ಅಂತ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಯಾವ ಥರ ಸಾಲ್ವ್ ಮಾಡ್ತೀರಾ, ಫಸ್ಟು ಎ. ಓಕೆ, ಎಗೆ ನಿಮಗೆ ಏನಾಗುತ್ತೆ, 2/5 ಆಫ್ ವರ್ಕ್ ಅಂತಂದರೆ ಓಕೆ ಎಷ್ಟು ಡೇಸ್ ತೊಗೊಂಡಿದ್ದಾರೆ, 6 ಡೇಸ್ ತೊಗೊಂಡಿದ್ದಾನ. ಫೈನ್.
ಆ್ಯಂಡ್ ಒನ್ ಡೇ ಕಂಪ್ಲೀಟ್ ವರ್ಕ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಂತಂದರೆ 6 × 5/2, ಸೊ 2 1 2 3 15 ಡೇಸ್ ಬೇಕಾಯಿತು. ಓಕೆ, ಆ್ಯಂಡ್ ಸೇಮ್ ಥಿಂಗ್ ಬಿದು ಎಷ್ಟಿದೆ ಓವರಾಲ್ ಆಗಿ 1/3 ಆಫ್ ವರ್ಕ್ ಡನ್ ಈಸ್ ಈಕ್ವಲ್ ಟು 10 ಡೇಸ್ ಕೊಟ್ಟಿದ್ದಾರೆ, 10 ಡೇಸ್. ಸೊ ವರ್ಕ್ ಡನ್ ಆಫ್ ಕಂಪ್ಲೀಟ್ ಬಿ ಬಂದ್ಬಿಟ್ಟು ನಿಮಗೆ 10 × 3/1, ಸೊ ಇದು ಕೊಟ್ಟು 30 ಡೇಸ್ ಆಯಿತು. ಫೈನ್. ಸೊ ನಾವು ವಿ ಕ್ಯಾನ್ ಗೋ ಫಾರ್ A + B ಅಂತ ಕೇಳಿ. ಫಸ್ಟ್ A + 2 ಕಂಡುಹಿಡಿಯೋಣ. A + B ಈಸ್ ಈಕ್ವಲ್ ಟು ಅಂತ ಎಷ್ಟು ವರ್ಕ್ ಡನ್ ಅಂತ ತೊಗೊಂಡಾಗ, ಸೊ ಏದು ಒನ್ ಡೇ ವರ್ಕು 1/15 ಪ್ಲಸ್ ಬಿದು ನಿಮಗೆ 1/30 ಈಸ್ ಈಕ್ವಲ್ ಟು, ಸೊ ಓವರಾಲ್ ಆಗಿ ನೀವು LCM ತೊಗೊಂಡ್ರೆ 30, 15 2 3/30 ಆಗುತ್ತೆ, 3 1 3 1, ಸೊ 1/10. ಓಕೆ, ಓವರಾಲ್ ಏನಿದು A + Bದು ವರ್ಕಿಂಗ್ ಟುಗೆದರ್. ಸೊ ಇದನ್ನು ಒನ್ ಡೇ ವರ್ಕ್ ಆದರೆ ಇದನ್ನು ನಿಮಗೆ ಓವರಾಲ್ ಡೇಸ್ A + B ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಅಂದರೆ 10/1 ಈಸ್ ಈಕ್ವಲ್ ಟು 10 ಡೇಸ್ ಆಯಿತು. ಓಕೆ, ಇದು 10 ಡೇಸ್ ಫಾರ್ ಏನು A ಆ್ಯಂಡ್ B ಟುಗೆದರ್. ಬಟ್ ಅಲ್ಲಿ ಕೇಳೋದು ಕಲ್ಟಿವೇಟ್ 4/5 ಆಫ್ ದಿ ಲ್ಯಾಂಡ್ ಅಂತ ಕೇಳಿದರೆ, ಹಾಗಾಗಿ 4/5 ಆಫ್ 10 ಅಂತ ತೊಗೊಂಡಾಗ 5 1 5 2 ಸೊ 4 2 8 ಡೇಸ್. ಓಕೆ, ದಿಸ್ ಇಸ್ ದ ಆನ್ಸರ್. ಫೈನ್. ಇವತ್ತಿನ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, A ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 6 ಡೇಸ್ while B can complete the same work in 12 days if they work together and complete it, the portion of the work done by A. ಅಂದರೆ ಒಂದು A + B ಎಷ್ಟು ವರ್ಕ್ ಮಾಡಿದಾರೋ ನಾವು ಫಸ್ಟ್ A + Bನ ಕಂಡುಹಿಡಿಯೋಣ. ಓಕೆ, ಈ A + B ಅಲ್ಲಿ ಒಂದು ಪೋರ್ಷನ್ ಅಂದರೆ ಎಷ್ಟು ಪೋರ್ಷನ್ ಆಫ್ A ಮಾತ್ರ ಕಂಡುಹಿಡಿದೆ. ಓಕೆ, ಎಷ್ಟು ವರ್ಕ್ ಮಾಡಿದೆ A ಮಾತ್ರ ಅಂತ ನಾವು ಕಂಡುಹಿಡಿಯೋಣ. ಫಸ್ಟ್ ನಿಮಗೆ ಏದೇನು ಕೊಟ್ಟಿದ್ದಾರೆ, A is equal to 6 ಡೇಸ್ ಅಂತ ಕೊಟ್ಟಿದ್ದಾರೆ, 6 ಡೇಸಾ, ಅದು ಒನ್ ಡೇ ವರ್ಕ್ ಅದೇನಾಗುತ್ತೆ 1/6. ಓಕೆ, ಬಿ ಇದಾದರೆ ನಿಮಗೆ ಎಷ್ಟು ಕೊಟ್ಟಿದ್ದಾರೆ, 12 ಡೇಸ್ ಕೊಟ್ಟಿದ್ದಾರೆ. ಒನ್ ಡೇ ವರ್ಕ್ ಆಫ್ ಬಿ ಆದರೆ ನಿಮಗೆ ಏನಾಗುತ್ತೆ 1/12 ಆಗುತ್ತೆ. ಸೊ ನಾವು A + B ಈಸ್ ಈಕ್ವಲ್ ಟು 1/6 + 1/12. ಓಕೆ, 1/6 + 1/12 ಅಂತಂದಾಗ ನಿಮಗೆ LCM 12 ಆಗುತ್ತೆ. 6 2 12 1 3/12 ಅಂದರೆ 1/4. ಸೊ A + B ಆಲ್ ಟುಗೆದರ್ ವರ್ಕ್ 4 ಡೇಸ್ ಟೋಟಲ್ ಆಗಿ ತೊಗೊಳುತ್ತೆ. ಓಕೆ, ನಾವು ಅವ್ರೇನು ಕೇಳಿದ್ದಾರೆ, ಪೋರ್ಷನ್ ಆಫ್ ವರ್ಕ್ ಡನ್ ಬೈ A ಅಂತ ಕೇಳಿದ್ದಾರೆ. ಪೋರ್ಷನ್ ಅಂತಂದಾಗ ನಮಗೆ ಗೊತ್ತು ಒನ್ ಡೇ ವರ್ಕ್ ಎಷ್ಟಿದೆ 1/6 ಇದೆ. ಹಾಗಾಗಿ 1/6 ಆಫ್ ಟೋಟಲ್ ಎಷ್ಟು ಡೇಸ್, ಟೋಟಲ್ ಆಗಿ A + B ಎಷ್ಟು ಡೇಸಲ್ಲಿ ಮಾಡಿದ್ದಾರೆ, 4 ಡೇಸ್ ಅಂದರೆ 2 2 2 3 ಅಂದರೆ 2/3 ಪೋರ್ಷನ್. ಓಕೆ, ಏನು ಮಾಡಿದೆ ವರ್ಕ್ ಡನ್ ಬೈ A. ಓಕೆ, ಅದೇ ಬಿದು ಕೇಳಿದರೆ ನಿಮಗೆ ಏನಾಗುತ್ತೆ, ಬಿದು ಅಂತಂದರೆ ನಿಮಗೆ 1/12 × 4. ಓಕೆ, 4 1 4 3 ಸೊ 1/3 ಆಫ್ ದ ಪೋರ್ಷನ್ ವರ್ಕ್ ಡನ್ ಬೈ B. ಓಕೆ, ಈ ಥರ ಕೇಳಿದಾಗ ಯು ಹ್ಯಾವ್ ಟು ಸಾಲ್ವ್ ಪೋರ್ಷನ್ ವೈಸ್ ಕೇಳಿದಾಗ ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಫೈನ್. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರ್ಯಾಕ್ಷನ್ ಆಫ್ ವರ್ಕ್ನ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಶೇರ್ ಮಾಡಿ, ಅವರಿಗೂ ಯೂಸ್ಫುಲ್ ಆಗುತ್ತೆ. ತಾವು ಕೂಡ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಿಮಗೇನಾದರೂ ಫೀಡ್ಬ್ಯಾಕ್ಸ್ ಕೊಡಬೇಕು ಅಂತಂದರೆ ಯು ಕ್ಯಾನ್ ಸಜೆಷನ್ಸ್ ಯು ಕ್ಯಾನ್ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ಬಿಕಾಸ್ ನಿಮ್ಮ ಫೀಡ್ಬ್ಯಾಕ್ಸಿಂದ ನಮಗೆ ಇಂಪ್ರೂವ್ ಆಗಿ ಈಸಿ ಆಗುತ್ತೆ, ಹೌ ಯು ವಾಂಟ್ ದ ಥಿಂಗ್ಸ್ ಅಂತ. ಓಕೆ, ಏನೇ ಡೌಟ್ಸ್ ಇದ್ದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.